ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ. ನಾನು ತಮಗೂ ಮಾತಾಡಿದ್ದೇನೆ, ಗೃಹ ಸಚಿವರು ಮಾತಾಡಿದೆ. ಏನಾಗಿದೆ, ಯಾವಾಗ ಆಗ್ತದೆ, ಯಾವ ಅಂತ, ಯಾಕಂತ ಹೇಳಿದ್ರೆ ಆತಂಕವನ್ನು ಕುಟುಂಬಸ್ಥರಿಗೆ, ಊರವರಿಗೆ ಬಗ್ಗೆ ಆ ದಿಶದಲ್ಲಿ ಮಾಡಬೇಕಾಗ್ತದೆ. ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷೆ, ದಿಗಂತ್ ಅಂತ 17 ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ PUCಯಲ್ಲಿ ಹಾಲ್ ಟಿಕೆಟ್ ನ ತಗೊಂಡೋಗ್ ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ. ವಾಪಸ್ ಬಂದು 7:15 ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ಮತ್ತೆ ಕಾಣೆ ಆಗ್ತಾನೆ. ಅದಾದ್ಮೇಲೆ ಪೊಲೀಸ್ ಅವ್ರ ಹತ್ರನೂ ಕೂಡ ನಾವು SP ಅವರಿಗೆ ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ. ಅವನ ಮೊಬೈಲ್ ಫೋನು ಮತ್ತೆ ಅವನ ಚಪ್ಪಲಿ ಅಲ್ಲಿ ಇದ್ರ ಹತ್ರ ಸಿಗುತ್ತೆ. ಒಂದು 200 ಮೀಟರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ. ಬಟ್ ಯಾವುದೇ ತರದ ಅಲ್ಲಿಂದ 2 ಕಿಲೋಮೀಟರ್ ಈ ಕಡೆ ಲೆಫ್ಟ್ ರೈಟ್ ಸೆಂಟರ್ ಎಲ್ಲಾ ಕಡೆ ನೋಡಿದ್ರೂ ಕೂಡ ಡ್ರೋನ್ ಕೂಡ ಯೂಸ್ ಮಾಡಿ ನೋಡಿದ್ದಾರೆ. ಯಾವುದೇ ತರದ ಬಾಡಿ ಆಗ್ಲಿ ಯಾವ ತರದ್ದು ಸಿಕ್ಕಿಲ್ಲ. ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿಲ್ಲ ಅದನ್ನು ಹೇಳ್ತಾ ಇದೀವಿ. ಆದ್ರೆ ಗಾಬರಿ ಆಗೋದು ಬೇಡ. ಆದ್ರೆ 7 ತಂಡವನ್ನ ಮಾಡಿದ್ದಾರೆ SP ಅವರ ಒಂದು ನೇತೃತ್ವದಲ್ಲಿ. ಸುಮಾರು 25ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ಮಾನ್ಯ ಅಧ್ಯಕ್ಷರೇ. ನಾನು SP ಅವರಿಗೂ ಕೂಡ ಇವತ್ತು ಮಾತಾಡಿದೆ. ತಾವು ಕೂಡ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀರಿ. ಅದನ್ನ ಆದಷ್ಟು ಬೇಗ, ಆಮೇಲೆ ಅವ್ರ ಮೊಬೈಲ್ ಸುಮಾರು 16 ಡಿಜಿಟ್ ಇದನ್ನ ಹಾಕೊಂಡಿದ್ದ ಅವನು, ಸೆಕ್ಯೂರಿಟಿ ಕೋಡ್. ಸೊ 70 ಲಕ್ಷ ಕೋಡ್ಸ್ ಇದು ಮಾಡ್ಬೇಕದ್ನ. ಅದಾದ್ಮೇಲೂ ಕೂಡ ಇವಾಗ ನಮಗ್ ಬಂದಿರತಕ್ಕಂಥದ್ದು ಮಾಹಿತಿ, ಅವರಲ್ಲಿ ಯಾವುದೇ ತರದ ಅನುಮಾನ ಆಗ್ತಕ್ಕಂಥ ಯಾವುದೇ ತರ CDR ಕೂಡ ಬಂದಿದೆ, ಯಾರ್ಯಾರಿಗೆ ಬಂದಿದೆ, ಮತ್ತೆ ಅವ್ರ ಸ್ನೇಹಿತರ ಮನೆಗೆ, ರಿಲೇಷನ್ಸ್ ಮನೆಗೆ ಎಲ್ಲಾ ಕಡೆನೂ ಹೋಗಿರೋದ್ರಿಂದ ಯಾವುದೇ ತರದ ಲಿಂಕ್ಸ್ ಸಿಕ್ಕಿಲ್ಲ. CC ಕ್ಯಾಮೆರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ. SP ಅವರ ನೇತೃತ್ವದಲ್ಲಿ 7 ತಂಡದಲ್ಲಿ ಎಲ್ಲದೂ ಕೂಡ. ಮತ್ತೆ ನಾನು ಹೋಮ್ ಮಿನಿಸ್ಟರ್ ಕೂಡ, ಯಾಕಂದ್ರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾನು ಉತ್ತರ ಕೊಡ್ಬೇಕಂತ ಅವರು ಮೂಲಕನೂ ಕೂಡ ಇದನ್ನ ತನಿಖೆಯನ್ನ ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಆ ಮಗುವನ್ನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಬಂದ್ಮೇಲೆ ಏನಾದ್ರು ಆಗಿದೆ ಅಂತ, ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು. ಆದ್ರೆ ವಿ ಆರ್ ವಿತ್ ದ ಫ್ಯಾಮಿಲಿ. ನಾವು ಏನದನ್ನ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನ್ ಡೀಟೇಲ್ಸ್ ಕೊಡ್ಬೇಕು ಅದು ಕೊಡ್ತಕ್ಕಂಥ ಬೇರೆ ಬೇರೆ ಆಂಗಲ್ ಎಲ್ಲ ಒಂದು ಆಂಗಲ್ ಒಂದೇ ನಿಮಿಷ. ಪರಂಗಿಪೇಟೆಯ ದಿಗಂತ್ ಅನ್ನುವಂತ ವಿದ್ಯಾರ್ಥಿ ನಾನು ಶೂನ್ಯವೇಳೆಯಲ್ಲಿ ಕೊಟ್ಟಿದ್ದೆ, ಅವ್ರದೇ ಕ್ಷೇತ್ರ ಅದು. ಕಾಣೆಯಾಗಿ ಇವತ್ತಿಗೆ 8-9 ದಿನ ಆಯ್ತು. 8-9 ದಿನ ಆದ್ರೂ ಕೂಡ ನೀವು 5 ತಂಡ ಮಾಡಿದಿರಿ, 6 ತಂಡ ಮಾಡಿದಿರಿ, ನಾನೇನು ಸರ್ಕಾರ ಬ್ಲೇಮ್ ಮಾಡ್ತಾ ಇದೀನಿ ಅಂತ ಅರ್ಥ ಇಲ್ಲ. ಮನೆಯಿಂದ ಹೊರಗೋದಂತ ಒಬ್ಬ ವಿದ್ಯಾರ್ಥಿ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಆತಂಕ ಒಳಗಾಗಿದೆ. ಆತ ಭಜನಾ ಮಂಡಳಿಗಳಲ್ಲಿ ಆಕ್ಟಿವ್ ಇದ್ದ, ಬೇರೆ ಬೇರೆ ರೀತಿಯಾದ ಸಂಘ ಸಂಸ್ಥೆಯ ಚಟುವಟಿಕೆಯಲ್ಲಿ ಆಕ್ಟಿವ್ ಇದ್ದ, ಹಿಂಗೆಲ್ಲ ಆಗಿತ್ತು. ಇದನ್ನ ಖಂಡಿಸಿ ಮೊನ್ನೆ ಪರಂಗಿಪೇಟೆ ಬಂದು ಕೂಡ ಆಗಿತ್ತು. ದೊಡ್ಡ ಪ್ರಮಾಣದ ಪ್ರತಿಭಟನೆಯೂ ಕೂಡ ಅಲ್ಲಿ ನಡೆದಿದೆ. ಆ ಭಾಗದ ನಮ್ಮೆಲ್ಲ ಶಾಸಕರು ಕೂಡ ಹೋಗಿದ್ದಾರೆ. ಇವತ್ತು ಸರ್ಕಾರ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಇರುವಂತ ಪತ್ರಿಕೆಗಳಲ್ಲಿ ಬಂದಿರುವಂತ ವರದಿ ಏನು ಅಂತಂದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಚಪ್ಪಲಿ ಸಿಕ್ತು, ಆ ಚಪ್ಪಲಲ್ಲಿ ರಕ್ತದ ಕಲೆಗಳಿತ್ತು, ಇವೆಲ್ಲ ಟ್ರ್ಯಾಕ್ ಅಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರೆ. ನೀವು ಮೊಬೈಲ್ಗಳನ್ನ ಟ್ರೇಸ್ ಮಾಡ್ತಾ ಇದೀರಿ ಅನ್ನುವಂಥದ್ದು ನಾನು ಸ್ವಾಗತಿಸ್ತೇನೆ. ಆದ್ರೆ ಇದಕ್ಕೇನಾರೊಂದು ಸ್ಪೆಷಲ್ ಫೋರ್ಸ್ ಏನಾರು ಮಾಡಿ ಇದನ್ನ ಕಂಡುಹಿಡಿಯಲಿಲ್ಲ ಅಂತಾದ್ರೆ ಆ ಮನೆಯ ಆತಂಕವೂ ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ ಮತ್ತು ಊಹಾಪೋಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವಕಾಶ ಕೊಡದಲೆ ದಯಮಾಡಿ ಆ ದಿಗಂತನನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ ಸರ್ಕಾರ ತುರ್ತು ಅವಶ್ಯಕತೆ ಅಂತ ಅನ್ಕೊಂಡಿದ್ದನ್ನ ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲ, ಇನ್ನೊಂದು ಅಂತ ಹೇಳ್ತಾರೆ, ಕೆಲವೊಂದು ಕಾಲಿಸ್ ಗಾಡಿಯಲ್ಲಿ ತಿರುಗ್ತಾ ಇತ್ತು, ದೇವಸ್ಥಾನದ CC ಕ್ಯಾಮೆರಾದಲ್ಲಿ ಕಾಲಿಸ್ ಗಾಡಿ ಅನ್ನೋ ಒಂದು ತಿರುಗ್ತಾ ಇತ್ತು ಅನುಮಾನಾಸ್ಪದವಾಗಿ ಅಂತ, ಅಂತದ್ದು ಒಂದು ಅಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇದೆ. ಮಾಹಿತಿ ಇದ್ರೇನು ಕೋಟ್ಯಾನವರೇ, ನಾನೇ ಹೇಳ್ತೀನಿ SP ಅವರಿಗೆ, ತಮಗೂ ಕೂಡ ಮಾತಾಡೋದಕ್ಕೆ. ಯಾಕೆಂದ್ರೆ ಅಧ್ಯಕ್ಷರ ಒಂದು ಕ್ಷೇತ್ರ ಇರೋದ್ರಿಂದ, ಆಮೇಲೆ ಸೂಕ್ಷ್ಮತೆನೂ ಕೂಡ ನನಗೆ ಅರ್ಥ. ನನ್ನ ಊರದು ಆಯ್ತು, ಯಾವುದೇ ಸೂಕ್ಷ್ಮತೆ ಇದ್ರೇನು ಕೂಡ ಸೂಕ್ಷ್ಮತೆ ಸುನೀಲ್ ಅವ್ರು ಹೇಳಿರೋ ಪ್ರಕಾರ ಎಲ್ಲಾ ತರ ಆಂಗಲ್ ಅಲ್ಲೂ ಕೂಡ ನಾವು ನೋಡಿ ಇದನ್ನ ಚರ್ಚೆ ಮಾಡಿ, ನೀವು ಹೇಳ್ದಂಗೆ ಇನ್ನೂ ಮೇಲಧಿಕಾರಿಗಳಲ್ಲೂ ಕೂಡ ಏನಾದ್ರು ಒಂದು ಚರ್ಚೆ, DG ಲೆವೆಲ್ ಎಲ್ಲರಿಗೂ ಗೊತ್ತಿದೆ. ಇನ್ನೂ ನಾವು ಏನ್ ಮಾಡಬೇಕು, ಅವ್ರ ಫ್ಯಾಮಿಲಿ ಅವರಿಗೆ ವಿಶ್ವಾಸವನ್ನ ತಗೊಂಡು ತನಿಖೆನ ಜೊತೆಗೆ ಮತ್ತೆ ವಾಟ್ ಇಸ್ ದ ಅಪ್ಡೇಟ್ ಏನ್ ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ. ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಅಧ್ಯಕ್ಷ ಉಮ್ಮನತೆ ಕೋಟ್ಯಾನ್ ರಹೀಂ ಖಾನ್. ಮಾನ್ಯ ಅಧ್ಯಕ್ಷರೇ, ನಾನು